ನೂತನವಾಗಿ ನಿರ್ಮಾಣಗೊಂಡಿರುವ ದ್ರೋಣ ಕ್ರೀಡಾ ಸಂಕೀರ್ಣವನ್ನು ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ರವರು ಉದ್ಘಾಟಿಸಿದರು. ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್. ಅಶೋಕ್ ಅವರ ಅಮೃತ ಹಸ್ತದಿಂದ ಇವತ್ತು ಈ ಉದ್ಘಾಟನೆ ಆಯಿತು. ಇಡೀ ವಾರ್ಡಿನ ಎಲ್ಲ NGOs ಅವರು, ಅಸೋಸಿಯೇಷನ್ನ ಮುಖ್ಯಸ್ಥರು ಮತ್ತು ಎಲ್ಲ ನಾಗರಿಕರು ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ಎಲ್ಲ ಮತದಾರರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ವಿಶೇಷವಾಗಿ ಈ ಒಂದು ಕ್ರೀಡಾ ಸಂಕೀರ್ಣದಲ್ಲಿ ಒಟ್ಟು 4 ಅಂತಸ್ತಿದೆ. ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ ಒಂದು 5 ಮಳಿಗೆಗಳಿದೆ. ಅಲ್ಲಿ ಸರ್ಕಾರಿ ಇದು ಹಾಪ್ಕಾಮ್ಸ್ ಮಾರ್ಕೆಟ್ ಬರುತ್ತೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ಲ್ಯಾಂಟ್ ಒಂದು ಬರುತ್ತೆ, ಮತ್ತು ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅವರಿಗೆ ಒಂದು ಕಾರ್ಯಾಲಯ ಒಂದು ಆಫೀಸನ್ನು ಕೂಡ ಮಾಡ್ತಾಯಿದ್ದೀವಿ. ಹಾಗೆಯೇ ಮೊದಲನೇ ಹಂತದಲ್ಲಿ ಒಂದು ಮಿನಿ ಬಾಲ್ ಭವನ, ಅತ್ಯಾಧುನಿಕದ ಈಗಿನ ಮಕ್ಕಳಿಗೆ ಭಾಳ ವೈಜ್ಞಾನಿಕವಾಗಿ ಅಲ್ಲಿ 1 ರಿಂದ 5 ವರ್ಷದವರೆಗೂ, ಅಂದರೆ ಏನು ಬೇಬಿ ನರ್ಸರಿಗೆ ನಾವು ಕಳಿಸ್ತೀವಲ್ಲ, ಅಲ್ಲಿ ಅಲ್ಲಿಗೇ ಅವರಿಗೆ ಒಂದು ವಿದ್ಯಾಭ್ಯಾಸ ನೀಡೋದು, ಮತ್ತು ಮಕ್ಕಳಿಗೆ ಆಟೋಪಚಾರಗಳು ಎಲ್ಲ ನೀವೆಲ್ಲರೂ ನೋಡಿದ್ದೀರ. ಭಾಳ ವಿಶೇಷವಾಗಿ ಅದನ್ನು ನಾವು ನಿರ್ಮಿಸಿದ್ದೀವಿ. ಅದರ ಮೊದಲನೇ ಫ್ಲೋರ್ನಲ್ಲಿ ಒಂದು ಲೈಬ್ರರಿ ನಾವೊಂದು ಮಾಡಿದ್ದೀವಿ. ಆ ಲೈಬ್ರರಿ ವಿಶೇಷವಾಗಿ ಎಲ್ಲ ಹಿರಿಯ ನಾಗರಿಕರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಓದೋದಕ್ಕೆ ದಿನನಿತ್ಯ ನ್ಯೂಸ್ ಪೇಪರ್ಗಳನ್ನು ವ್ಯವಸ್ಥೆ ಮಾಡಿರುತ್ತೆ. ಮಕ್ಕಳಿಗೆ ಇಂಟರ್ನೆಟ್ಗೆ ಮತ್ತು ಕಂಪ್ಯೂಟರ್ಸ್ ವ್ಯವಸ್ಥೆ ಮಾಡಿದೆ, ಅಂದರೆ ಈ ಲೈಬ್ರರಿಯಲ್ಲಿ ತಿಳ್ಕೊಳ್ಳೋದಕ್ಕೆ. ಮತ್ತು ಅದರಲ್ಲಿ 5-6 ಸಬ್ಜೆಕ್ಟ್ ಇರುತ್ತೆ ಲೈಬ್ರರಿಯಲ್ಲಿ. ಸೊ ಈ ಥರ ಒಂದು ವಿಶೇಷವಾಗಿ ಲೈಬ್ರರಿಯನ್ನು ನಾವು ಇವತ್ತು ನಿರ್ಮಾಣವನ್ನು ಮಾಡಿದ್ದೀವಿ. ಹಾಗೆ 2ನೇ ಹಂತದಲ್ಲಿ ಅಂತಾರಾಷ್ಟ್ರೀಯ ದರ್ಜೆಯ ಒಂದು ಟೇಬಲ್ ಟೆನ್ನಿಸ್ ಅಕಾಡೆಮಿ, ಅಂದರೆ ಕೋರ್ಟನ್ನು ನಿರ್ಮಾಣ ಮಾಡಿದ್ದೀವಿ. ಅದರಲ್ಲಿ ಸುಮಾರು 12 ಟೇಬಲ್ ಇದೆ. ವಿಶ್ವಮಟ್ಟದ ಏನು ಇವಾಗ ಮೊನ್ನೆ ಒಲಿಂಪಿಕ್ಸಲ್ಲಿ ನೋಡಿದ್ವಿ, ಆ ಥರದ ಒಂದು ಟೇಬಲ್ ಟೆನ್ನಿಸ್ ಇದನ್ನು ಒಂದು ಅಂಗಣವನ್ನು ನಿರ್ಮಾಣವನ್ನು ಮಾಡಿದ್ದೀವಿ. ಹಾಗೆಯೇ ಅದರ ಮೇಲ್ಗಡೆ ಶಟಲ್ ಕೋರ್ಟ್ ಬ್ಯಾಡ್ಮಿಂಟನ್ ಕೋರ್ಟನ್ನು ಕೂಡ ನಿರ್ಮಾಣ ಮಾಡಿದ್ವಿ. 2 ಕೋರ್ಟ್ ಇರುತ್ತೆ. ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಆ ಕೋರ್ಟನ್ನು ನಿರ್ಮಾಣ ಮಾಡಿದ್ದೀವಿ. ಎಲ್ಲ ವಿಶೇಷವಾಗಿ ಎಲ್ಲ ಅಂತಸ್ತಲ್ಲೂ ಕೂಡ ಶೌಚಾಲಯಗಳಿಗೆ ವ್ಯವಸ್ಥೆ, ಡ್ರೆಸ್ಸಿಂಗ್ ರೂಮ್ಸು, ಕ್ರೀಡಾಪಟುಗಳಿಗೆ ಮತ್ತು ರೆಸ್ಟ್ ತೊಗೊಳ್ಳೋದಕ್ಕೆ ಜಿಮ್ಮು, ಮತ್ತು ಈ ಎಲ್ಲ ಎಕ್ಸಸೈಸ್ಗೆ ಫ್ರೀ ಪೂರ್ವ ತಯಾರಿ ಎಕ್ಸಸೈಸ್ ಮಾಡೋಕ್ಕೆ ಒಂದು ಸಣ್ಣ ಜಿಮ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಸೊ ಒಟ್ಟಾರೆ ಇದೊಂದು ಪ್ರಾಜೆಕ್ಟ್, ಇದು ಕರೆಸಂದ್ರಲ್ಲಿ ಒಂದು ಕನಸಿನ ಪ್ರಾಜೆಕ್ಟ್ ಅಂದರೆ ತಪ್ಪಾಗಲಾರ್ದು. ಮಾನ್ಯ ಶಾಸಕರು ನೀಡಿದಂಥ ಅನುದಾನದಲ್ಲಿ ಯಾವುದೇ ಕೂಡ ನಾವು ರಸ್ತೆಗಳಿಗಾಗಲಿ ಮತ್ತು ಮೋರಿಗಳಿಗಾಗಲಿ ಬೇರೆ ಇನ್ಯಾವುದಕ್ಕೂ ಉಪಯೋಗಿಸಲಿಲ್ಲ. ಶಾಶ್ವತವಾಗಿ ಉಳಿಯುವಂಥ ಒಂದು ಕಾರ್ಯವನ್ನು ಮಾಡಿದ್ದೀವಿ. ಈ ಥರ ಕಟ್ಟಡಗಳ ಮೂಲಕ ಸುಮಾರು ಅಂದಾಜು ಒಂದು 25 ಕೋಟಿ ರೂಪಾಯಿಯಷ್ಟು ಅನುದಾನ ಈ ವಾರ್ಡಿಗೆ ದೊರಕಿಸಿಕೊಟ್ಟಿದ್ದಾರೆ ಶಾಸಕರು. ಅದರಲ್ಲಿ ನಾವು ವಿಶೇಷವಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಮುಂದಿನ 3 ತಿಂಗಳಲ್ಲಿ ಅದನ್ನು ಓಪನ್ ಮಾಡೋರಿದ್ದೀವಿ. ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಪಾರ್ಕನ್ನು ಉದ್ಯಾನವನ್ನು ನಾವು ಉದ್ಘಾಟನೆ ಮಾಡಿ ಈಗ ಮೊನ್ನೆ ಲೋಕಾರ್ಪಣೆ ಮಾಡಿದ್ದೀವಿ. ಹಾಗೆಯೇ ಒಂದು ಹೆಲ್ತ್ ಕ್ಲಿನಿಕ್ಗಳಿಗೆ ವಿಶೇಷವಾದ ಸ್ಥಳಾವಕಾಶ ಮಾಡಿಕೊಟ್ಟು ಆ ಹೆಲ್ತ್ ಕ್ಲಿನಿಕ್ಗೆ ಸಾರ್ವಜನಿಕರಿಗೆ ಯಾವುದೂ ತೊಂದರೆ ಆಗ್ದಂಗೆ ಅವ್ರಿಗೆ ಸಪ್ರೇಟಾಗಿ ಒಂದು ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿದ್ದೀವಿ. ಹಾಗೆಯೇ ಹಸಿರು ತೋರಣ ಅಂಥೇಳಿ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನವನ್ನು ಭಾಳಷ್ಟು ಚೆನ್ನಾಗಿ ಅದನ್ನು ಲೋಕಾರ್ಪಣೆ ಮಾಡಿದ್ದೀವಿ. ಹಾಗೆಯೇ ನಮ್ಮ ಇಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡುವಂಥ ಡಿಗ್ಗರ್ಸ್ ಮತ್ತು ಅಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಡಿಗ್ಗರ್ಸ್ ಕ್ವಾರ್ಟರ್ಸ್ ಕೂಡ, ಯಾಕಂದರೆ ಸಮಾಜದಲ್ಲಿ ಅಂತ್ಯ ಸಂಸ್ಕಾರ ಮಾಡುವಂಥ ಕೆಲಸ ಮಾಡುವಂಥ ಪಾಪ ಕಾರ್ಮಿಕರು, ಅವರಿಗೆ ಡಿಗ್ಗರ್ಸ್ ಕ್ವಾರ್ಟರ್ಸನ್ನು ನಿರ್ಮಾಣ ಮಾಡಿದ್ವಿ. ಹೀಗೆ 10 ಹಲವು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಶಾಶ್ವತವಾಗಿ ಉಪಯೋಗವಂಥ ಕೆಲಸವನ್ನು ನಾವು ನಮ್ಮ ಶಾಸಕರು ಮತ್ತು ನಮ್ಮ ಸಂಸದರು ಎಲ್ಲ ಸೇರಿ ನಾವಿಲ್ಲಿ ಮಾಡಿದ್ದೀವಿ.
ಭಾಳ ಒಂದು ಇದು ಕರೇಸಂದ್ರ ವಾರ್ಡ್ನಲ್ಲಿ ಪದ್ಮನಾಭ ನಗರದಲ್ಲಿ ಈ ಒಂದು ಕಟ್ಟಡ ಮೈಲುಗಲ್ಲು ಅಂದರೆ ಅದು ತಪ್ಪಾಗಲಾರ್ದು ಅಂತೇಳಿ ನನ್ನ ಒಂದು ಭಾವನೆ. ಇದಕ್ಕೆಲ್ಲ ಜಿಮ್ಗೆ ಇದಕ್ಕೆಲ್ಲ ಪೇ ಮಾಡಬೇಕಾ ಹಂಗೆ ಸರ್? ಈಗ ಮೂಲಭೂತ ಕೆಲಸಗಳಿಗೆ ಅಂದರೆ ಮೇಂಟೆನೆನ್ಸ್ಗೆ, ವಿದ್ಯುತ್ಗೆ, ದಿನನಿತ್ಯ ಗುಡಿಸಿ ಕೆಲಸ ಮಾಡೋವಂಥಗೆ ಮೇಂಟೆನೆನ್ಸ್ಗೆ, ಒಟ್ಟಾರೆ ಮೇಂಟೆನೆನ್ಸ್ಗೆ ಒಂದು ಸಣ್ಣ ನಾಮಿನಲ್ ಫೀಸನ್ನು ನಾವು ವ್ಯವಸ್ಥೆ ಮಾಡಿದ್ವಿ. ಹೆಚ್ಚಾಗಿ ನಮ್ಮ ಈ ವಾರ್ಡಿನ ನಾಗರಿಕರಿಗೆ, ಮತದಾರರಿಗೆ ಮತ್ತು ಅವರಿಗೆ ಮೊದಲನೇ ಪ್ರಾಶಸ್ತ್ಯವನ್ನು ನಾವು ಮಾಡಿದ್ವಿ. ಅದೇ ಕೋಚ್ ಒಳ್ಳೆಯ ವಿಶ್ವ ದರ್ಜೆಯ ಕೋಚ್ಗಳನ್ನು ನಾವು ಕರೆಸಿದ್ದೀವಿ. ಆ ಕೋಚ್ಗಳಿಗೆ ಅವರು ಅದೇ ನಾಮಿನಲ್ ಫೀಸ್ ಮುಖಾಂತರ ಅವ್ರಿಗೆ ನಡೆಸ್ಕೊಂಡು ಹೋಗ್ತಾರೆ. ಯಾಕಂದರೆ ಇಷ್ಟು ದೊಡ್ಡ ಕಟ್ಟಡ ಮೇಂಟೈನ್ ಮಾಡಬೇಕಂದ್ರೆ ಅವ್ರು ನಾಮಿನಲ್ ಫೀಸ್ ಮಾಡಿ ಅದು BBMP ವತಿಯಿಂದ ಟೆಂಡರ್ ಕರೆದಿರ್ತಾರೆ, ಆ ಪ್ರೋಸೆಸ್ಸಲ್ಲಿ ಮಾಡಿರ್ತಾರೆ, ಅದನ್ನು ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.